ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ಇದು ನೆಟ್ ಬಟ್ಟೆ, ಅದರಲ್ಲೇ ಸ್ವಲ್ಪ ಶೈನಿಂಗ್ ಇರುತ್ತಲ್ಲ, ಆ ಥರದ್ದು ತೊಗೊಂಡಿದ್ದೀನಿ. ಇದರಿಂದ ಹೇರ್ ಬೋವನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ತುಂಬ ಫ್ಯಾಷನ್ ಇದೆ, ಅದು ತುಂಬ ಚೆನ್ನಾಗೂ ಕಾಣುತ್ತೆ. ಅದು ಈ ಥರ ಟ್ರಯಾಂಗಲ್ ಕಟ್ ಮಾಡ್ಕೋತಾ ಇದ್ದೀನಿ. ಇದು 12 ಇಂಚು, ಆಮೇಲೆ ಹೀಗೆ 7 ಇಂಚು ರೆಕ್ಟ್ಯಾಂಗಲ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಸರಿ ಈ ಥರ ಮಡಿಸಿ, ಇನ್ನೊಂದು ಸರಿ ಈ ಕಡೆ ಮಡಚಿ, ಆಮೇಲೆ ಇದನ್ನು ಕರೆಕ್ಟಾಗಿ ಇಲ್ಲಿಗೆ ಇಟ್ಕೋಬೇಕು. ಇನ್ನೊಂದು ಸೈಡಿಂದನೂ ಸ್ವಲ್ಪ ಹೇರಿ ತಂದಿಟ್ಕೋಬೇಕು. ಈಗ ಇದನ್ನು ಸೂಜಿ ದಾರದಿಂದ ಸ್ಟಿಚ್ ಮಾಡ್ತೀನಿ. ಈ ಥರ ಟಾಕ್ ಹಾಕಿದಂಗೆ ದೂರ ದೂರ ಸ್ಟಿಚ್ ಮಾಡಿಕೊಂಡು ಇದನ್ನು ಎಳ್ಕೋಬೇಕು. ಹಿಂಗೆ ಅವಾಗದು ಬೋ ಥರ ಆಗುತ್ತೆ. ಈ ಟ್ರಯಾಂಗಲಿಂದ ಇದು 12 ಇಂಚಿದೆ. ಇದನ್ನು ಈ ಥರ ಫೋಲ್ಡ್ ಮಾಡ್ತಾ ಹೋಗ್ತೀನಿ. ಇದೀಗ ಈ ಥರ ಬರುತ್ತೆ. ಇದನ್ನು ಇದಕ್ಕೆ ಫಿಕ್ಸ್ ಮಾಡಿ ಸ್ಟಿಚ್ ಮಾಡ್ತೀನಿ. ಇಲ್ಲಿಗ ಇದೀಗ ಈ ಥರ ಆಗಿದೆ. ಸ್ಟೋನ್ ಲೇಸನ್ನು ತಗೊಂಡಿದ್ದೀನಿ. ಇದಕ್ಕೆ ಈಗ ಫೆವಿಬಾಂಡನ್ನು ಹಚ್ಚಿ ಗಮ್ ಮಾಡಿ ಇದಕ್ಕೆ ಫಿಕ್ಸ್ ಮಾಡ್ತೀನಿ. ಈಗ ಇದು ರೆಡಿಯಾಗಿದೆ. ಚೆನ್ನಾಗಿ ಕಾಣ್ತಾ ಇದೆಯಾ ಫ್ರೆಂಡ್ಸ್? ಮಾಡೋದು ಕೂಡ ಈಸಿ ಇದೆ. ಇದು ಇದೇ ಥರ ತುಂಬ ವೆರೈಟಿ ಮಾಡಿದ್ದೀನಿ. ನೀವು ಮಾಡ್ಕೊಳ್ಳಿ. ಚೆನ್ನಾಗಿರೋದು ಹಾಕ್ಕೋತಾರೆ ಈಗ. ಎಲ್ಲ ಡ್ರೆಸ್ಸಿಗೆ ಮ್ಯಾಚಿಂಗು, ಸೀರೆಗೆ ಮ್ಯಾಚಿಂಗು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಆಮೇಲೆ ಈ ಥರ ಕ್ಲಿಪ್ ಸಿಗುತ್ತಲ್ಲ, ಈ ಕ್ಲಿಪ್ಪಿಗೂ ಕೂಡ ಈ ಥರ ಫ್ಲವರ್ ಮಾಡಿ ಇದನ್ನು ತಲೆಗೆ ಹಾಕ್ಕೊಳಕ್ಕೆ ಬರೋ ಹಾಗೆ ಮಾಡಿದ್ದೀನಿ. ಇದು ಆಮೇಲೆ ಇದು ಕೂಡ ಅಷ್ಟೇ. ಇದು ಒಂಥರ ಹೇರ್ ಬೋ. ಇದು ನೋಡಿ ಫ್ರೆಂಡ್ಸ್, ಸಣ್ಣ ಮಕ್ಕಳ ಡ್ರೆಸ್ಸಿಗೂ ಹಾಕೋಕ್ಕಾಗತ್ತೆ, ಆಮೇಲೆ ಹೇರಿಗೂ ಹಾಕೋಕ್ಕಾಗತ್ತೆ. ಜುಟ್ಟು ಹಾಕ್ಕೊಂಡಿರ್ತಾರಲ್ಲ, ಅದಕ್ಕೆ ಹಾಕೋಕ್ಕೆ ಚೆನ್ನಾಗಿ ಕಾಣುತ್ತೆ ಇದು. ಅದೇ ಥರ ಇದನ್ನು ಕೂಡ ಹೇರ್ ಬ್ಯಾಂಡಿಗೆ ಹಾಕೋದು ಮಾಡಿದ್ದೀನಿ. ಚೆನ್ನಾಗಿದೆಯಾ? ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ.
ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.